ಕಾಂಗ್ರೆಸ್ ಬಿಜೆಪಿ ನಡುವೆ ಮನ್ರೇಗಾ ಯುದ್ಧ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಕೇಂದ್ರ ಜಾರಿಗೆ ತಂದಿರೋ ವಿಬಿಜಿ ರಾಮ್ಜಿ ವಿರುದ್ಧ ಸದನದಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆದ್ದರಿಂದ ಶಾಸಕರು ಸಚಿವರಿಗೆ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ಹೋರಾಟದ ಪಾಠ ಮಾಡಲಿದ್ದಾರೆ. ಇದರ ನಡುವೆ ಉಗ್ರಪ್ಪ ಬರೆದ ಪತ್ರದ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಜೋರಾಗ್ತಾ ಇದೆ. ಮನ್ರೇಗಾ ಹೆಸರು ಬದಲಾಯಿಸಿದ್ದಕ್ಕೆ ಕಾಂಗ್ರೆಸ್ ಕೌಂಟರ್. ಗಾಂಧಿ ಹೆಸರು ಚಿರಸ್ಥಾಯಿಗೊಳಿಸಲು ಏನಿದು ಬಿಗ್ ಪ್ಲಾನ್? ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಮರುನಾಮಕರಣ ಫಿಕ್ಸಾ? ಕಾಂಗ್ರೆಸ್ ಬಿಜೆಪಿ ನಡುವೆ ಮನ್ರೇಗಾ ಯುದ್ಧ ತಾರಕಕ್ಕೇರ್ತಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಮನ್ರೇಗಾ ಯೋಜನೆ ಮೂಲಕ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಟ್ಟು ಬಡತನ ನಿರ್ಮೂಲನೆಗೆ ಕಾಯ್ದೆ ಮಾಡಿತ್ತು. ಆದರೆ ಈಗ ಮೋದಿ ಸರ್ಕಾರ ಅದೇ ಮನ್ರೇಗಾ ಕಾಯ್ದೆಯನ್ನ ವಿಬಿಜಿ ರಾಮ್ಜಿ ಎಂದು ಹೆಸರು ಬದಲಾಯಿಸಿ ಹಲವು ಮಾರ್ಪಾಡು ಮಾಡಿದೆ. ಈ ವಿಚಾರಕ್ಕೆ ಕೆರಳಿರೋ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಸಮರ ಸಾರಿದೆ. ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧದ ಹೋರಾಟದ ನಡುವೆ ರಾಜ್ಯ ಕಾಂಗ್ರೆಸ್ ಕೇಂದ್ರ ಸರ್ಕಾರಕ್ಕೆ ಕೌಂಟರ್ ಕೊಡಲು ಮುಂದಾಗಿದೆ. ಅದೇನೆಂದ್ರೆ ಮಹಾತ್ಮ ಗಾಂಧಿ ಹೆಸರನ್ನ ಚಿರಸ್ಥಾಯಿಗೊಳಿಸಲು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರಿಟ್ಟು ಮರುನಾಮಕರಣ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪತ್ರ ಬರೆದಿದೆ. ಪತ್ರ ಬರೆಯುವ ಮೂಲಕ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಗೆ ಗಾಂಧೀಜಿ ಹೆಸರಿಡಲು ವಿಎಸ್ ಉಗ್ರಪ್ಪ ಮನವಿ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ವಿಶೇಷ ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಮೇಲ್ಮನೆ ಕೆಳಮನೆಯಲ್ಲಿ ತೀವ್ರ ವಿರೋಧ ಮಾಡಲು ಕಾಂಗ್ರೆಸ್ ಸಜ್ಜಾಗಿದೆ. ಸದನದಲ್ಲಿ ಮನ್ರೇಗಾ ವಿಚಾರವನ್ನ ಸಮರ್ಥವಾಗಿ ಮಂಡಿಸಲು ಸಿಎಂ ಸಿದ್ದರಾಮಯ್ಯ ಅವರು ಜನವರಿ 28ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಇನ್ನು ವಿಬಿಜಿ ರಾಮ್ಜಿ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗುಡುಗಿದ್ದಾರೆ. ಮನ್ರೇಗಾ ಯೋಜನೆ ಏನು ಬಡವರಿಗೆ ಕೈ ಕೆಲಸ ಕೊಡ್ತಾ ಇತ್ತು, ಹೊಟ್ಟೆ ತುಂಬ ಅವರಿಗೆ ಅನ್ನ ಸಿಗಬೇಕು ಅಂತ ಹೇಳಿ ಆ ಮನ್ರೇಗಾ ಯೋಜನೆ ಸೋನಿಯಾ ಗಾಂಧೀಜಿಯವರು ಹಾಗೂ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದ್ರು. ಈಗ ಆ ಯೋಜನೆಗೆ ಇವರು ಮೊಟ್ಟ ಹಾಕ್ತಾ ಇದ್ದಾರೆ. ನಮ್ಮ ಮನ್ರೇಗಾ ಕಾನೂನು ತೆಗೆದು ಅದು ಯಾವುದೋ ಜಿರಾಮ ಏನೋ ಅಂತಾರಮ್ಮ, ಜಿರಾಮನೋ ರಾಮರಾಮ್ ಅಂತಾರ, ಗೊತ್ತಿಲ್ಲ. ಇನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳ ಮರುನಾಮಕರಣ ಮಾಡಲು ವಿಎಸ್ ಉಗ್ರಪ್ಪ ಪತ್ರ ಬರೆದ ವಿಚಾರಕ್ಕೆ ಬಿಜೆಪಿ ನಾಯಕರು ಕೆರಳಿದ್ದಾರೆ. ವಿಎಸ್ ಉಗ್ರಪ್ಪ ಪತ್ರ ಬರೆದು ಬಿಟ್ರೆ ಅದೆಲ್ಲ ಆಗೋದಿಲ್ಲ. ಹಾಗೆ ಗ್ರಾಮ ಪಂಚಾಯಿತಿಗಳ ಹೆಸರು ಬದಲಿಸಬೇಕು ಅಂದ್ರೆ ಚರ್ಚೆಗಳಾಗಬೇಕು, ತೀರ್ಮಾನ ಆಗಬೇಕು. ಇವರು ಪತ್ರ ಬರೆದ್ರೆ ಆಗೋದಿಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಈ ಬಿದ್ದಿರೋ ಮಾತು ಎದ್ದಿರ್ಲಿ ಅಂತ ಹಾಕಿದ್ದಾರೆ. ಎದ್ದಿರೋ ಮಾತೊಂದು ಬಿದ್ದಿರ್ಲಿ ಅಂತ ಒಂದು ಲೆಟರ್ ಕೊಟ್ಟವ್ರೆ. ಇಂಥವಕ್ಕೆಲ್ಲ ಯಾರು ಮಾಡೋದು ಇಲ್ಲ, ಅದನ್ನ ಮಾಡಕ್ ಬರೋದು ಇಲ್ಲ. ಅವೆಲ್ಲನೂ ತೀರ್ಮಾನಗಳಾಗಬೇಕು. ದೇಶದ ತೀರ್ಮಾನ ಅದು, ಇದು ರಾಜ್ಯದ ತೀರ್ಮಾನ ಏನೂ ಆಗಕ್ಕಾಗೋದಿಲ್ಲ. ಒಟ್ಟಾರೆ ಕಾಂಗ್ರೆಸ್ ಬಿಜೆಪಿ ನಡುವೆ ಮನ್ರೇಗಾ ವಾರ್ ದಿನೇ ದಿನೇ ಜೋರಾಗ್ತಿದೆ. ಇದರ ನಡುವೆ ವಿಎಸ್ ಉಗ್ರಪ್ಪ ಸಿಎಂಗೆ ಪತ್ರ ಬರೆದಿರೋ ವಿಚಾರ ತೀವ್ರ ಕುತೂಹಲ ಮೂಡಿಸಿದೆ. ಸರ್ಕಾರ ಯಾವ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.